ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಸಿಂಧನೂರು ನಗರದಲ್ಲಿಂದು ಶ್ರದ್ಧಾಭಕ್ತಿಯಿಂದ ಈದ್ ಉಲ್ ಫಿತ್ರ್ ಆಚರಣೆ. ಸಮಾನ ಅವಕಾಶಕ್ಕಾಗಿ ಆಗ್ರಹಿಸಿ ಮಾರ್ಚ್ 25ಕ್ಕೆ ಛಲವಾದಿ ಮಹಾಸಭಾದಿಂದ ಬೃಹತ್ ಪ್ರತಿಭಟನೆ. ಮಾರ್ಚ್ 30-31ರಂದು ರಾಯಚೂರಿನಲ್ಲಿ ಕರ್ನಾಟಕ ರೈತ ಸಂಘದಿಂದ ರಾಜ್ಯ ಸಮ್ಮೇಳನ. ಕೆಡಿ ದಿ ಡೆವಿಲ್ ಸಿನಿಮಾದ ಸರ್ಸೆ ಸರ್ಸೆ ಸೆರಗ ಸರ್ಸೆ ಹಾಡನ್ನು ಸಿನಿಮಾದಿಂದ ಕಿತ್ತಿ ಹಾಕಬೇಕು, ಶಕುಂತಲಾ ಪಾಟೀಲ್. ಯುದ್ಧವು ಬಲಿಷ್ಠರು ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಅಸ್ತ್ರ, ರಹಮತ್ ತೆರಿಕೇರಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನಗರದ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತ್ರ್ ಪ್ರಯುಕ್ತ ಮುಸ್ಲಿಂ ಸಮಾಜದ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಶ್ರದ್ಧಾಭಕ್ತಿಯಿಂದ ರಂಜಾನ್ ಹಬ್ಬವನ್ನು ಆಚರಿಸಿದರು. ಒಂದು ತಿಂಗಳ ಕಾಲ ಉಪವಾಸ ಆಚರಿಸಿದ ಮುಸ್ಲಿಂ ಸಮಾಜದವರು ಬೆಳಗ್ಗೆ 9:30 ಗಂಟೆಗೆ ನಡೆದ ಈದ್ ಆಚರಣೆಯ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಮಾಜ್ ಮಾಡಿ ರಂಜಾನ್ ಹಬ್ಬಕ್ಕೆ ತೆರೆ ಹೇಳಿದರು. ಮೌಲ್ವಿಗಳು ಕುರಾನ್ ಪಠಣ ಮಾಡಿದರು. ಸಾಮೂಹಿಕ ಪ್ರಾರ್ಥನೆ ನಂತರ ಪರಸ್ಪರ ಆಲಿಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು. ಹೊಸ ಬಟ್ಟೆ, ಸಾಂಪ್ರದಾಯಿಕ ಪೋಷಾಕಿನಲ್ಲಿ ಕಂಗೊಳಿಸುತ್ತಿದ್ದ ಮಕ್ಕಳು ಹಬ್ಬದ ಸಂಭ್ರಮ ಹೆಚ್ಚಿಸಿದ್ದರು. ಈದ್ಗಾದ ಸಾಮೂಹಿಕ ಪ್ರಾರ್ಥನೆ ನಂತರ ನಗರ ಸೇರಿದಂತೆ ತಾಲೂಕಿನ ವಿವಿಧ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಒದಗಿಸಿದ್ದರು. ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಪಂಪನಗೌಡ ಬಾದರ್ಲಿ, ಸೋಮನಗೌಡ ಬಾದರ್ಲಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಮುಖಂಡರಾದ ಪ್ರಭುರಾಜ್, ಸಂಜಯ್ ಪಾಟೀಲ್, ಶಿವಕುಮಾರ್ ಜವಳಿ, ಶಿವಕುಮಾರ್ ಗುಂಜಳ್ಳಿ, ವೆಂಕಟೇಶ್ ನಾಯಕ್, ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ವೀರೇಶ್ ಪನ್ನೂರು ಸಾಮೂಹಿಕ ಪ್ರಾರ್ಥನೆ ಸ್ಥಳದಲ್ಲಿ ಉಪಸ್ಥಿತರಿದ್ದು ಮುಸ್ಲಿಮರಿಗೆ ಹಬ್ಬದ ಶುಭಾಶಯ ಕೋರಿದರು. ಈದ್ಗಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸೈಯದ್ ಹಾರೂನ್ ಜಾಗೀರ್ದಾರ್, ಮುಸ್ಲಿಂ ಸಮಾಜದ ಮುಖಂಡರಾದ ಸೈಯದ್ ಬಾಬರ್ ಪಾಷಾ ವಕೀಲರು, ಕೆ ಜಿಲಾನಿ ಪಾಷಾ, ಎಂಡಿ ನದಿಮುಲ್ಲಾ, ಸೈಯದ್ ಅಬೀದ್ ಖಾದ್ರಿ, ಕಾಜಿ ಮಲ್ಲಿಕ್ ವಕೀಲರು, ಸೈಯದ್ ಖಾದರ್ ಸುಭಾನಿ, ಮೊಹಮ್ಮದ್ ಸಾಬ್, ಮುಸ್ತಫಾ ಜುವೇರ್ಸ್, ಬಾಬರ್ ಪಟೇಲ್, ಆಜಿ ಮಸ್ತಾನ್, ಸಲ್ಮಾನ್ ಜಾಗೀರ್ದಾರ್, ಮೊಹಮ್ಮದ್ ಆಲ್ತಾಫ್ ಸಾಹುಕಾರ, ಸಫಿವುಲ್ಲಾ ಖಾನ್, ಸಬ್ಬೀರ್ ಅಹಮದ್ ನಾಯಕ್, ಮುರ್ತುಜಾ ಹುಸೇನ್, ಫಯಾಜ್ ಫೀರಾ, ಸಾಬಿರಾ ಪಾಷಾ ತುರುಕಟ್ಟಿ, ಹಮ್ಜದ್ ಖಾನ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿ ಕುರಿತು ನಿರಂತರ ಹೋರಾಟ ನಡೆಸಿದ ಕಾರಣವಾಗಿ ಸುಪ್ರೀಂ ಕೋರ್ಟ್ 2024ರಲ್ಲಿ ಆದೇಶ ಮಾಡಿತು. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೆಲವು ಸಮುದಾಯಗಳಿಗೆ ಮಾತ್ರ ಓಲೈಸುವಂತದ್ದು ಉಳಿದ ಜಾತಿಗಳನ್ನು ಮೂಲೆ ಗುಂಪು ಮಾಡುವಂತಹ ಹುನ್ನಾರ ಎದ್ದು ಕಾಣುತ್ತಿದೆ. 101 ಜಾತಿಗಳಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ರಾಮಣ್ಣ ಗೋನ್ವಾರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಛಲವಾದಿ ಮಹಾಸಭಾ ಹಾಗೂ ಕರ್ನಾಟಕ ಛಲವಾದಿ ಮಹಾಸಭಾದಿಂದ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಜಾತಿ ಗಣತಿಯಲ್ಲಿ ಸರಿಯಾಗಿ ಕ್ರೋಢೀಕರಣವಾಗಿಲ್ಲ ಎಂಬುದು ಬಲಗೈ ಸಮುದಾಯದವರ ಪ್ರಮುಖ ಆರೋಪವಾಗಿದೆ. ಈ ಕಾರಣಕ್ಕಾಗಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮುದಾಯದಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಅವೈಜ್ಞಾನಿಕವಾಗಿ ಕೂಡಿರುವ ಈ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಬೇಕು, ಅದರಲ್ಲಿನ ಲೋಪದೋಷಗಳನ್ನು ಸರಿಪಡಿಸಬೇಕು, ಅಲೆಮಾರಿ ಜನಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, 101 ಜಾತಿಗಳಿಗೆ ಸಮಾನ ಅವಕಾಶ ಕಲ್ಪಿಸುವವರೆಗೂ ಹಳೆಯ ಮೀಸಲಾತಿಯನ್ನೇ ಮುಂದುವರಿಸಬೇಕೆಂಬುದೇ ನಮ್ಮ ಸಮುದಾಯಗಳ ಉದ್ದೇಶವಾಗಿದೆ ಎಂದರು. ಕರ್ನಾಟಕ ಛಲವಾದಿ ಮಹಾಸಭಾದ ಅಧ್ಯಕ್ಷ ವೀರೇಶ್ ಹಂಚಿನಾಳ್ ಮಾತನಾಡಿ, ರಾಜ್ಯದ 31 ಜಿಲ್ಲೆಗಳ ಪೈಕಿ 12 ಜಿಲ್ಲೆಗಳಲ್ಲಿ ಎಡಗೈ ಸಮುದಾಯ ಹೆಚ್ಚಿದ್ದಾರೆ, ಆದರೆ ಇನ್ನುಳಿದಿರುವ ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯದ ಜನಾಂಗ ಹೆಚ್ಚಿದೆ. ಸದಾಶಿವ ಆಯೋಗದ ವರದಿ ಹಾಗೂ ನಾಗಮೋಹನ್ ದಾಸ್ ವರದಿಯಲ್ಲಿ ಸರಿಯಾಗಿ ದಾಖಲಾತಿ ಮಾಡದ ಕಾರಣ ಪರಿಶಿಷ್ಟ ಜಾತಿಗಳಿಗೆ ಸಮಾನ ಅವಕಾಶವನ್ನು ರಾಜ್ಯ ಸರ್ಕಾರ ಕೊಡಬೇಕೆಂಬ ಉದ್ದೇಶದಿಂದ ತಾಲೂಕಿನಿಂದ 5 ಬಸ್ಸುಗಳ ಮೂಲಕ 500ಕ್ಕೂ ಹೆಚ್ಚು ತಾಲೂಕಿನ ಜನರು ಭಾಗವಹಿಸಿ ನಮ್ಮ ಹಕ್ಕನ್ನು ಪಡೆಯಲು ಬೃಹತ್ ಹೋರಾಟಕ್ಕೆ ಸಮಾಜದವರು ಯಶಸ್ವಿಯಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಯ್ಯಪ್ಪ ವಕೀಲರು ಮಲ್ಲಾಪುರ್, ಹುಸೇನಪ್ಪ ಗೊರೆಬಾಳ್, ನಿರುಪಾದಿ ಶಾಸಲಮರಿ, ನರಸಪ್ಪ ಕಟ್ಟಿಮನಿ, ಮೌಲಪ್ಪ ವಕೀಲರು, ಭೀಮಣ್ಣ ಉಪ್ಪಾಳ್, ಜಿಲ್ಲಾ ಉಪಾಧ್ಯಕ್ಷ ಅಂಬಣ್ಣ ಮಲ್ಲಾಪುರ್, ಸಿದ್ದಪ್ಪ ಸೋಮಲಾಪುರ್, ಬಾಲರಾಜ್ ಉರ್ಪಾಪುರ ಸೇರಿದಂತೆ ಸಮುದಾಯದ ಅನೇಕರಿದ್ದರು. ವರದಿಯಲ್ಲಿ ಜಾತಿ ಜನಸಂಖ್ಯೆ ಆಧಾರಿತ ವರದಿ ತಯಾರು ಮಾಡತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಕ್ರೋಢೀಕರಣ ಆಗಿಲ್ಲ ಅಂತಕ್ಕಂಥದ್ದು ಬಲಗೈ ಸಮುದಾಯದ ಪ್ರಮುಖ ಆರೋಪ. ಉದಾಹರಣೆಗಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದವರು ಕೇವಲ 2,000 ಜನಸಂಖ್ಯೆಯನ್ನು ನಮೂದಿಸಿದ್ದಾರೆ.
ಇದನ್ನು ನೋಡಿದರೆ ಗೊತ್ತಾಗ್ತದೆ ಈ ಒಂದು ವರದಿ ಯಾವುದೋ ಒಬ್ಬ ಜಾತಿಯನ್ನು ಓಲೈಸಲಿಕ್ಕೆ ಮತ್ತೊಂದು ಜಾತಿಯನ್ನು ಏನಂದ್ರೆ ತುಳ್ಳಿಕ್ಕೆ ಈ ಒಂದು ನಾಗಮೋಹನ್ ದಾಸ್ ಅವರು ಯಾರೋ ಒಬ್ಬ ಕೈಗೊಂಬೆಯಾಗಿ ಏನಂದ್ರೆ ವರದಿಯನ್ನು ತಯಾರಿಸಿದಂತಕ್ಕಂಥದ್ದು ಮೇಲ್ನೋಟಕ್ಕೆ ಏನಂದ್ರೆ ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ ಈ ನಾಗಮೋಹನ್ ದಾಸ್ ವರದಿಯನ್ನು ಸಾರಾಸಗಟಾಗಿ ತಿರಸ್ಕರಿಸುವಂತೆ ಮತ್ತೆ ರೋಷನ್ ಬಿಂದಿನಲ್ಲಿ ಆಗಿರ್ತಕ್ಕಂಥ ಅವೈಜ್ಞಾನಿಕ ಏನಂತ ನ್ಯೂನತೆಗಳಿಂದ ಅದನ್ನು ಸರಿಪಡಿಸುವ ಸಲುವಾಗಿ ಜೊತೆಗೆ ಈ ಕೆನೆ ಪದರಿನ ಅಂಚಿನಲ್ಲಿ ಬರತಕ್ಕಂಥ ಅಲೆಮಾರಿ ಸಮುದಾಯಗಳಿಗೆ ಬಹುದೊಡ್ಡ ಏನಂದ್ರೆ ಅನ್ಯಾಯವನ್ನು ಎಸಗಿರತಕ್ಕಂಥದ್ದು ನಾಗಮೋಹನ್ ದಾಸ್ ವರದಿಯಾಗಿದೆ. ಕರ್ನಾಟಕ ರೈತ ಸಂಘ ಮಾರ್ಚ್ 30 ಮತ್ತು 31ರಂದು ರಾಯಚೂರಿನಲ್ಲಿ 8ನೇ ರಾಜ್ಯ ಸಮ್ಮೇಳನದ ಪ್ರಯುಕ್ತ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ಆಂದೋಲನ ನಡೆಸಿ ಕೆ ಹಂಚಾಳ ಕ್ಯಾಂಪ್, ಬಸಾಪುರ ಈಜೆ ಹಾಗೂ ಸಿಂಧನೂರು ನಗರದ ವಾರ್ಡ್ ನಂಬರ್ 17ರಲ್ಲಿ ಪ್ರಚಾರಾಂದೋಲನ ಕೈಗೊಳ್ಳಲಾಗಿದೆ. ರಾಜ್ಯ ಸಮಿತಿ ಸದಸ್ಯರಾದ ಕಾಮ್ರೇಡ್ ಚಿಟ್ಟಿಬಾಬು ಮಾತನಾಡಿ, ರಾಜ್ಯ ಸರ್ಕಾರ 3 ತಲೆಮಾರುಗಳಿಂದ ಸಾಗುವಳಿ ಮಾಡಿಕೊಂಡು ಬಂದ ಭೂಹೀನ ರೈತರಿಗೆ ಭೂ ಮಂಜೂರಾತಿ ಕೊಡದೆ ಅನ್ಯಾಯ ಮಾಡಲಾಗಿದೆ. ಅಕ್ರಮ ಸಕ್ರಮದಡಿಯಲ್ಲಿ ಫಾರಂ ನಂಬರ್ 57ರ ಅರ್ಜಿ ಹಾಕಿದ್ದರೂ ಸಹ ಸಕ್ರಮಗೊಳಿಸದೆ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡುತ್ತಾ ಇದೆ. ಕಾರ್ಪೊರೇಟ್ ಪರವಾದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಹೋರಾಡಲು ಸರ್ಕಾರಿ ಭೂಮಿ ಮಂಜೂರಾತಿಗಾಗಿ ಬಲಿಷ್ಠ ಚಳುವಳಿಯ ಅವಶ್ಯಕತೆ ಇದೆ ಎಂದರು. ಮಾನ್ವಿ ತಾಲೂಕು ಅಧ್ಯಕ್ಷ ಕಾಮ್ರೇಡ್ ಶಿವರಾಜ ದೊಡ್ಡಿ ಮಾತನಾಡಿ, ಎಲ್ಲ ಕೃಷಿ ಕ್ಷೇತ್ರ ರೈತರ ಕೈಯಲ್ಲಿಲ್ಲ, ಕಾರ್ಪೊರೇಟ್ ಕಂಪನಿಗಳ ಮಾಲೀಕತ್ವದಲ್ಲಿದೆ. ಸಾವಿರಾರು ಎಕರೆಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡುತ್ತಾ ಬಡವರನ್ನು ಬಡವರಾಗಿಯೇ ಉಳಿಸಲು ಮತ್ತು ಗುಲಾಮಗಿರಿಗೆ ತಳ್ಳುವಂತಹ ಪರಿಸ್ಥಿತಿಯನ್ನು ಇವತ್ತಿನ ಸರ್ಕಾರ ಮಾಡುತ್ತಾ ಇದೆ. ಇದಕ್ಕೆ ಮುಂದಿನ ಹೋರಾಟದ ರೂಪುರೇಷೆಯನ್ನು ಇದೇ ಮಾರ್ಚ್ ಕೊನೆಯ 30 ಮತ್ತು 31ರಂದು ರಾಯಚೂರಿನಲ್ಲಿ ನಡೆಯುವ 8ನೇ ರಾಜ್ಯ ಸಮ್ಮೇಳನದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಸಂಗಾತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ TUCIನ ಜಿಲ್ಲಾಧ್ಯಕ್ಷ ಕಾಮ್ರೇಡ್ BN ಹೆರ್ದಿಹಾಳ್, ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಬೇರ್ಗಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಸಿನಿಮಾ ಹಾಡುಗಳ ಸಾಹಿತ್ಯ ಮನುಷ್ಯರ ಮನಸ್ಸು ಅರಳಿಸುವ ಬದಲು ಕೆರಳಿಸುವುದನ್ನು ಮಾಡುತ್ತಿವೆ. ಅಶ್ಲೀಲ ಶಬ್ದಗಳ ಬಳಕೆಯಿಂದ ಕುಟುಂಬ ಸಹಿತ ಸಿನಿಮಾ ನೋಡುವುದಕ್ಕೂ ಆಗದ ರೀತಿ ಆಗಿದೆ. ಈಗ ಹೊಸ ಸೇರ್ಪಡೆ KD ದಿ ಡೆವಿಲ್ ಸಿನಿಮಾದ ಸರ್ಸೆ ಸರ್ಸೆ ಹಾಡು. ಇದು ಅವಶ್ಯಕತೆ. ಇಂತಹ ಸಾಹಿತ್ಯವಿಲ್ಲದೆ ಸಿನಿಮಾ ಮಾಡಲು ಸಾಧ್ಯವಿಲ್ಲವಾ ಎಂದು ಪ್ರೇಮ್ ಅವರನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶಕುಂತಲಾ ಪಾಟೀಲ್. ಸಿನಿಮಾ, ಸ್ಯಾಟಲೈಟ್ ಟಿವಿ, ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ಗಳ ಮೂಲಕ ಅಶ್ಲೀಲ ಸಾಹಿತ್ಯ ಹಾಗೂ ಚಿತ್ರಗಳು, ವಿಡಿಯೋಗಳು ಪ್ರಸಾರವಾಗುತ್ತಿವೆ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತದೆ. ಈ ಹಿಂದೆ ಸಿನಿಮಾ ನೋಡಿದಾಗ ಕುಟುಂಬದ ಮೌಲ್ಯಗಳು, ಸಮಾಜ ಹೇಗಿರಬೇಕು ಎನ್ನುವುದು ಕಲಿಯಲು ಸಾಧ್ಯವಾಗುತ್ತಿತ್ತು. ಆದರೆ ಇತ್ತೀಚಿನ ಚಿತ್ರಗಳು ಹೊಡಿ ಬಡಿ ಕಡಿ ಜೊತೆಗೆ ಸರ್ಸೆ ಸರ್ಸೆ ಸಾಹಿತ್ಯದ ಹಾಡುಗಳ ಕೇಳುವ ಯುವಕರು ಏನನ್ನು ಕಲಿಯಲು ಸಾಧ್ಯ? ಸಭ್ಯ ನಾಗರಿಕರಾಗಿ ಇರಲು ಸಾಧ್ಯವೇ? ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಅತ್ಯಾಚಾರಗಳು ಹೆಚ್ಚಾಗಲು ಇಂತಹ ಸಾಹಿತ್ಯ ಮತ್ತು ಅಶ್ಲೀಲ ಸೀನ್ಗಳು ಕಾರಣ. ಈಗಾಗಲೇ ಪ್ರೇಮ್ ಕ್ಷಮೆ ಕೇಳಿದ್ದು ಸಾಹಿತ್ಯ ಬದಲಿಸಿ ಹಾಡನ್ನು ಮರು ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ. ಆದರೆ ಮುಂದೆ ಇಂತಹ ಸಾಹಿತ್ಯ ಬರದಂತೆ ಸಿನಿಮಾ ಸೆನ್ಸಾರ್ ಬೋರ್ಡ್ ನೋಡಿಕೊಳ್ಳಬೇಕು. ಈ ಕುರಿತು ರಾಜ್ಯದಲ್ಲಿ ಬಹಳಷ್ಟು ಪ್ರಜ್ಞಾವಂತರು ಇದನ್ನು ವಿರೋಧಿಸಿದ್ದಾರೆ. ಇಂತಹ ಸಾಹಿತ್ಯವುಳ್ಳ ಹಾಡನ್ನು ಕೂಡಲೇ ತೆಗೆಯಬೇಕು. ಜೊತೆಗೆ ಮುಂದೆ ಇಂತಹ ಸಾಹಿತ್ಯ ನುಸುಳದಂತೆ ತಡೆಯುವ ಜವಾಬ್ದಾರಿ ಸಿನಿಮಾ ಸೆನ್ಸಾರ್ ಬೋರ್ಡ್ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ನೋಡಿಕೊಳ್ಳಬೇಕೆಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್ ಹಾಗೂ ಕಾರ್ಯದರ್ಶಿ ವರಲಕ್ಷ್ಮಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಯುದ್ಧವು ಕೆಟ್ಟದ್ದು, ಅದು ನಿಲ್ಲಬೇಕು ಎಂಬ ಕೂಗು ನಿಧಾನವಾಗಿ ಜಗತ್ತಿನ ನಾಗರಿಕ ಸಮಾಜಗಳಿಂದ ಹೊರಹೊಮ್ಮತೊಡಗಿದೆ. ವೈರುಧ್ಯವೆಂದರೆ ಈ ಕೂಗು ಯುದ್ಧವು ಬಲಿಷ್ಠರು ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಅಸ್ತ್ರ. ಅದು ಏನು ತಪ್ಪು ಮಾಡದ ಮಹಿಳೆಯರನ್ನು, ಮಕ್ಕಳನ್ನು ಕೊಲ್ಲುತ್ತಿದೆ, ಪರಿಸರವನ್ನು ನಾಶಗೆಡುತ್ತಿದೆ ಎಂಬ ನ್ಯಾಯ ಪ್ರಜ್ಞೆ ಮತ್ತು ಮಾನವೀಯತೆಗಳಿಂದ ಹೊಮ್ಮುತ್ತಿಲ್ಲ ಎನ್ನುವುದು ರೆಹಮತ್ ತರೀಕೆರೆಯವರ ಪ್ರಶ್ನೆ. ಯುದ್ಧದಿಂದ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ತುಟ್ಟಿಯಾಗುತ್ತದೆ. ನಮ್ಮ ವ್ಯಾಪಾರ, ಕೃಷಿ, ಸಾರಿಗೆ, ದೈನಿಕ ಬದುಕು ಎಕ್ಕುಟ್ಟಿ ಹೋಗುತ್ತದೆ ಎಂಬ ಆತಂಕದಿಂದ ಹೊಮ್ಮುತ್ತಿದೆ. ವ್ಯಾವಹಾರಿಕ ಮನುಷ್ಯತ್ವಕ್ಕೂ ಶ್ರದ್ಧೆಯ ಮನುಷ್ಯತ್ವಕ್ಕೂ ಇರುವ ವ್ಯತ್ಯಾಸವಿದು. ತಂತ್ರಗಾರಿಕೆ, ಹಿಪಾಕ್ರಸಿಗಳು ಆಳುವ ಪ್ರಭುತ್ವಗಳಲ್ಲಿದ್ದರೆ, ಯುದ್ಧೋದ್ಯಮಿಗಳಲ್ಲಿದ್ದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇವು ನಾಗರಿಕ ಸಮಾಜಗಳಲ್ಲಿರುವುದು ದುರಂತ. ಸಾಮ್ರಾಜ್ಯ ವಿಸ್ತರಣಾ ಯುದ್ಧಗಳನ್ನು ಮಾಡಿದ ಚಕ್ರವರ್ತಿಗಳನ್ನು ವೈಭವೀಕರಿಸಿದ ಚರಿತ್ರೆಯನ್ನು ಹೆಮ್ಮೆಯಿಂದ ಓದಿರುವ ಎಲ್ಲ ಸಮಾಜಗಳು ಆಳದಲ್ಲಿ ಯುದ್ಧದಾಹಿಗಳೇ.
ಸಮಾಜದಲ್ಲಿ ಬಹುಸಂಖ್ಯಾತರಾದ ನಮ್ಮ ಜಾತಿ ಧರ್ಮ ಜನಾಂಗದವರಿಗೆ ಹೆಚ್ಚು ಅಧಿಕಾರವಿರಬೇಕು ಎಂದು ನಂಬುವುದಕ್ಕೂ ಸೈನಿಕವಾಗಿ ಬಲಿಷ್ಠರಾಗಿರುವವರು ಏನು ಮಾಡಿದರೂ ಸರಿ ಎಂದು ಪರಿಭಾವಿಸುವುದಕ್ಕೂ ತಾತ್ವಿಕ ಸಂಬಂಧವಿದೆ. ಫ್ಯಾಸಿಸಂ ಹುಟ್ಟಿದ್ದು ಇದೇ ತರ್ಕದಲ್ಲಿ. ಆದರೆ ಯುದ್ಧ ನಮಗೆ ಲಾಭ ತಂದುಕೊಡಬಲ್ಲದು ಎಂಬ ಸನ್ನಿವೇಶ ಇದ್ದಾಗಲೂ ಅದನ್ನು ವಿರೋಧಿಸುವುದು ನಿಜವಾದ ಪ್ರಜ್ಞಾವಂತಿಕೆ. ಈ ಪ್ರಜ್ಞಾವಂತಿಕೆ ವಿವೇಕ ದಿಟ್ಟತನಗಳು ವಸಾಹತುಶಾಹಿ ಚರಿತ್ರೆ ಇರುವ ಯುರೋಪಿಯನ್ ದೇಶಗಳಿಂದಲೇ ಹೆಚ್ಚು ಪ್ರಕಟವಾಗುತ್ತಿವೆ. ಇಂಥವರ ಸಂಖ್ಯೆ ಚಿಕ್ಕದಿರಬಹುದು, ದನಿ ಕ್ಷೀಣವಾಗಿರಬಹುದು, ಆದರೆ ಚಾರಿತ್ರಿಕವಾಗಿ ಇದು ಮಹತ್ವದ್ದು. ಬಲಾಢ್ಯವಾಗಿದ್ದ ಶಾಕ್ಯ ಬುಡಕಟ್ಟಿಗೆ ಸೇರಿದ ಸಿದ್ಧಾರ್ಥನಿಗೆ ರೋಹಿಣಿ ನದಿಯ ನೀರಿಗಾಗಿ ತನ್ನ ಜನ ಕೊಲ್ಯ ಬುಡಕಟ್ಟಿನ ವಿರುದ್ಧ ಕದನಕ್ಕೆ ನಿರ್ಧರಿಸಿದಾಗ ನೀರಿಗಾಗಿ ರಕ್ತ ಹರಿಸುವುದು ತಪ್ಪು ಅನಿಸಿತು. ನದಿ ನೀರನ್ನು ಹಂಚಿಕೊಂಡು ಬದುಕುವ ಒಪ್ಪಂದದ ಪರವಾಗಿದ್ದ ಆತ ಯುದ್ಧ ವಿರೋಧಿಸಿ ದೇಶ ತ್ಯಾಗಕ್ಕೆ ನಿರ್ಧರಿಸಿದನು. ಯುದ್ಧದಾಹಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ರಹಮತ್ ತೆರಿಕೇರಿ ಅವರ ಅನಿಸಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.